ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ ಈ ಥರ ಏನಾದರೂ ದೋಸೆ ಮಾಡಿಕೊಟ್ರೆ ಕೇವಲ 1 ಅಥವಾ 2 ತಿನ್ನೋರು 3, 4 ದೋಸೆ ತಿನ್ನೋದಂತೂ ಗ್ಯಾರಂಟಿ. ಇದಕ್ಕೆ ನೆನೆಸೋ ಅವಶ್ಯಕತೆ ಆಗಲಿ ಅಥವಾ ರುಬ್ಬೋ ಅವಶ್ಯಕತೆ ಆಗಲಿ ಏನೂ ಇಲ್ಲ. ತಟ್ಟಂತೆ ಮಾಡ್ಕೋಬೋದು. ಕೇವಲ ನಾನಿಲ್ಲಿ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡಿರೋಂಥ ದೋಸೆ ಇದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆ ಬೇಗ ಕೂಡ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡೋದಕ್ಕೆ ಒಂದೇ ಥರ ಸೇಮ್ ಕಾಣಿಸುತ್ತೆ ವಿಡಿಯೋದಲ್ಲಿ. ಇಲ್ಲಿ 2 ಕಪ್ ಆಗುವಷ್ಟು ನಾನಿಲ್ಲಿ ಫಸ್ಟಿಗೆ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ 2 ಕಪ್ ಆಗುವಷ್ಟು ಅದೇ ಸೇಮ್ ಅಳತೆಯಲ್ಲಿ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಸಮವಾಗಿ ಹಾಕ್ಕೋಬೋದು ಅಥವಾ ಗೋಧಿ ಹಿಟ್ಟು ಕಡಿಮೆ ತಿನ್ನೋರು ಅಥವಾ ಇಷ್ಟ ಇಲ್ಲ ಅನ್ನೋರು ಒಂದು ಸ್ವಲ್ಪ 2 ಕಪ್ ಜೋಳದ ಹಿಟ್ಟು ಜೊತೆಗೆ ಅಥವಾ 1 ಕಪ್ ಗೋಧಿ ಹಿಟ್ಟನ್ನು ಕೂಡ ಬಳಸ್ಕೊಂಡು ನಡೆಯುತ್ತೆ ಅಥವಾ ಸಮವಾಗಿ ಹಾಕ್ಕೊಂಡ್ರು ನಡೆಯುತ್ತೆ. ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸರಿ ನೀರು ಹಾಕಿಬಿಟ್ರೆ ಗಂಟಾಗ್ಬಿಡುತ್ತೆ, ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪನೇ ನೀರು ಹಾಕಿ ಈ ರೀತಿ ದೋಸೆ ಹದಕ್ಕೆ ಮಾಡ್ಕೋಬೇಕು. ದೋಸೆ ಹದಕ್ಕೆ ಅಂದರೆ ಗಟ್ಟಿಯಾಗಂತೂ ಇರಬಾರ್ದು. ನೋಡಿ ದೋಸೆ ಹಂಚ್ ಮೇಲೆ ಹಾಕಿದಾಗ ಪಟ್ ಅಂತ ಅದು ಇಳಿಬೇಕು, ಆ ರೀತಿ ಇರಬೇಕು. ನೋಡಿ ಬ್ಯಾಟರ್ ಅನ್ನೋದು ಈ ರೀತಿ ಇರಬೇಕು. ಈ ರೀತಿ ಇದ್ದರೆ ಮಾತ್ರ ದೋಸೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಗಟ್ಟಿ ಆಗಿಬಿಟ್ರೆ ದಪ್ಪ ಆಗಿಬಿಡುತ್ತೆ, ತೆಳುವಾಗೆಲ್ಲ ಬರಲ್ಲ. ನೋಡಿ ಬ್ಯಾಟರ್ ಅನ್ನೋದು ಈ ರೀತಿ ಇದ್ರೇ ಪರ್ಫೆಕ್ಟ್ ಆಗಿರುವಂಥ ದೋಸೆನ ನಾವು ಮಾಡ್ಕೋಬೋದು. ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಚಟ್ನಿನ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು 10 ಎಸಳಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಕರಿಬೇವು ಹಾಗೂ ಒಂದು 5-6 ಆಗುವಷ್ಟು ಹಸಿಮೆಣಸಿನಕಾಯಿ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹುರಿಗಡಲೆ ಅಥವಾ ಪುಟಾಣಿ ಅಂತಾರಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಡೈರೆಕ್ಟಾಗಿ ಹುರಿದಿರೋಂಥ ಶೇಂಗಾ ಕೂಡ ಹಾಕ್ಕೋಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಹಾಕ್ಕೋಬೋದು. ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಒಂದ್ಸಲ ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಗ್ರೈಂಡ್ ಆದಮೇಲೆ ಒಂದು 50% ಗ್ರೈಂಡ್ ಆಗಿದೆ ಅಂದಮೇಲೆ ಒಂದು ಸ್ವಲ್ಪ ಕೊಟ್ಟು ಮಾಡೋಂಥ ಕೊತ್ತಂಬರಿನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡರಲ್ಲಿ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಚಟ್ನಿ ಅನ್ನೋದು ರೆಡಿ ಆಗುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಇದ್ರ ಜೊತೆಗೆ ಕಾಂಬಿನೇಷನ್ ಚಟ್ನಿ ರೆಡಿನೇ ಆಗುತ್ತೆ. ನಿಮ್ಗೆ ಇದೇ ಚಟ್ನಿ ಅಂತನಲ್ಲ, ನೀವು ಬೇರೆ ಬೇರೆ ಥರ ಚಟ್ನಿ ಕೂಡ ಟ್ರೈ ಮಾಡ್ಬೋದು. ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ಚಟ್ನಿ ಮಾಡ್ಕೊಂಡ್ರೂ ಕೂಡ ಈ ದೋಸೆಗೆ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ದೋಸೆನ ಮಾಡೋದಕ್ಕೆ ಹಂಚನ್ನು ಮೊದಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಈರುಳ್ಳಿಗೆ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ನಾವು ದೋಸೆನ ಹಾಕ್ಕೊಂಡ್ಬಿಟ್ರೆ ಇದು ತನ್ನಿಂದ ತಾನೇ ಸ್ಪ್ರೆಡ್ ಆಗಬೇಕು. ಈ ರೀತಿ ಇರಬೇಕು ಬ್ಯಾಟ್ರ್ ಅನ್ನೋದು. ಇದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಒಂದು ಸ್ವಲ್ಪ ರೀತಿ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಏನೂ ಆಗೋದಿಲ್ಲ. ಆದಷ್ಟು ಸ್ವಲ್ಪ ಬ್ಯಾಟರ್ನ ಸ್ವಲ್ಪ ತೆಳುವಾಗಿನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಹರಡ್ಕೊಂಡು 2 ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಹಿಟ್ಟನ್ನು ಬಳಸ್ಕೊಂಡಿರುವಂಥ ದೋಸೆ ಆಗಿರೋದ್ರಿಂದ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ದೋಸೆನೇ ಮಾಡ್ಕೋಬೇಕು. ನೋಡಿ ಮತ್ತೊಂದು ದೋಸೆನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಪೂನಲ್ಲಿ ನಿಮ್ಗೆ ಇಷ್ಟ ಕಂಫರ್ಟ್ ಆಗಿರಲಿಲ್ಲ ಅಂದರೆ ಈ ರೀತಿ ಒಂದು ಬೌಲ್ನ ತೊಗೊಂಡು ಹಾಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ದೋಸೆನ. ಈ ರೀತಿ ಒಂದು ಸ್ವಲ್ಪ ಅಂಟ್ಕೊಳ್ಳುತ್ತೆ, ಬಟ್ ಹಾಕಿದರೆ ಏನೆಲ್ಲ ಅಲ್ಲೇ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ ದೋಸೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ಮಾಡ್ತಾಯಿದ್ರೆ ತಿನ್ನೋದಂತೂ ಲೆಕ್ಕನೇ ಹಾಕೋಕ್ಕಾಗಲ್ಲ, ಅಷ್ಟು ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರು ವಯಸ್ಸಾದವರು ಯಾರು ಬೇಕಾದರೂ ಕೂಡ ಆರಾಮಾಗಿ ದೋಸೆನ ತಿನ್ಬೋದು. ನೆನೆಸೋ ಅವಶ್ಯಕತೆ ಇಲ್ವಾ ಅಥವಾ ನೆನೆಸ್ಬೇಕು ನೆನಪಾಗಿಲ್ಲ ಅಂತ ಯೋಚನೆ ಮಾಡೋದು ಬದಲು ಈ ರೀತಿ ನಾವು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನು ಬಳಸ್ಕೊಂಡು ಮಾಡೋದ್ರಿಂದ ತುಂಬ ಕ್ವಿಕ್ಕಾಗಿ ದೋಸೆನ ಮಾಡ್ಕೋಬೋದು. ಹಾಗೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಜಾಸ್ತಿ ಶ್ರಮ ಕೂಡ ಬರೋದಿಲ್ಲ. ಒಂದು 5 ನಿಮಿಷದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಚಟ್ನಿನ ಮಾಡ್ಕೊಂಡ್ಬಿಟ್ಟು ಈಸಿಯಾಗಿರೋ ಬ್ರೇಕ್ಫಾಸ್ಟ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಅನಿಸಿದರೆ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ನೋಡಿ. ನೋಡ್ತಾ ಇರ್ಬೋದು ನಾನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ದೋಸೆನ ಮಾಡಿಕೊಂಡು. ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ. ನೀವು ಎಷ್ಟೊತ್ತು ಇಟ್ಟರು ಕೂಡ ತಿನ್ಕೋಬೋದು. ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಈ ದೋಸೆ ಅನ್ನೋದು. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಜೋಳದ ಹಿಟ್ಟಲ್ಲ ಅಂದರೆ ಬರೀ ಗೋಧಿ ಹಿಟ್ಟನ್ನು ಮಾತ್ರ ಬಳಸ್ಕೋಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿರೋಟಿ ರವೆ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರೋಂಥ ದೋಸೆನ ಮಾಡ್ಕೋಬೋದು. ನೆನೆಸೋದಾಗಲಿ ಅಥವಾ ರುಬ್ಬೋದಾಗಲಿ ಏನನ್ನು ಮಾಡದೆ ಕೂಡ ನಾವು ಕೇವಲ 5 ಅಥವಾ 10 ನಿಮಿಷದಲ್ಲಿ ಚಟ್ನಿ ಮತ್ತು ದೋಸೆನ ಮಾಡ್ಕೊಂಡ್ಬಿಡ್ಬೋದು. ಒಂದ್ಸರಿ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.